ರಾಜ್ಯದ ಅನ್ನದಾತರಿಗೆ ಇದೀಗ ಸಂತಸದ ಸಿಹಿ ಸುದ್ದಿ ಸಿಗ್ತಾ ಇರುವಂತದ್ದು. ಮುಂಗಾರು ಚುರುಕು, ರಾಜ್ಯದ ರೈತರು ಫುಲ್ ಖುಷಿಯಾಗಿರುವಂತದ್ದು. ಮುಂದಿನ 7 ದಿನಗಳು ರಾಜ್ಯದಾದ್ಯಂತ ವರುಣಾರ್ಭಟ ಜೋರಾಗಿರುತ್ತೆ. ಇದೀಗ ರಾಜ್ಯದ ಅನ್ನದಾತರಿಗೆ ಇದೀಗ ಸಂತಸದ ಸುದ್ದಿ ಸಿಗ್ತಾ ಇರುವಂತದ್ದು. ಮುಂಗಾರು ಚುರುಕು, ರಾಜ್ಯದ ರೈತರು ಫುಲ್ ಖುಷ್. ಮುಂದಿನ 7 ದಿನಗಳು ರಾಜ್ಯದಾದ್ಯಂತ ವರುಣ ಅಬ್ಬರಿಸಲಿದ್ದಾನೆ. ಕರಾವಳಿ, ಮಲೆನಾಡಿನ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗುತ್ತೆ. ಮುಂದಿನ 7 ದಿನ ಭಾರೀ ಮಳೆಯ ಮುನ್ಸೂಚನೆಯನ್ನ ನೀಡಿದೆ ಹವಾಮಾನ ಇಲಾಖೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇರುತ್ತೆ. ಕೊನೆಗೂ ರಾಜ್ಯದ ಅನ್ನದಾತರಿಗೆ ಇದೀಗ ಸಂತಸದ ಸುದ್ದಿ. ಮುಂಗಾರು ಚುರುಕು, ರಾಜ್ಯದ ರೈತರು ಫುಲ್ ಖುಷ್ ಆಗುತ್ತಾರೆ. ಮುಂದಿನ 7 ದಿನಗಳು ರಾಜ್ಯದಾದ್ಯಂತ ವರುಣಾರ್ಭಟ ಜೋರಾಗುತ್ತೆ. ರಾಜ್ಯದಲ್ಲಿ ಕರಾವಳಿ ಹಾಗೆ ಮಲೆನಾಡಿನ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗುತ್ತೆ. ಮುಂದಿನ 7 ದಿನ ಭಾರೀ ಮಳೆಯ ಮುನ್ಸೂಚನೆಯನ್ನ ನೀಡಿರುವಂತದ್ದು ಹವಾಮಾನ ಇಲಾಖೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇರುತ್ತೆ ಅಂತ ಕೂಡ ಮುನ್ಸೂಚನೆಯನ್ನ ನೀಡಿರುವಂತದ್ದು ಹವಾಮಾನ ಇಲಾಖೆಯಿಂದ ವರದಿಯಾಗಿದೆ. ಇದೀಗ ರಾಜ್ಯದ ಅನ್ನದಾತರಿಗೆ ಇದು ಒಂದು ಸಂತಸದ ಸುದ್ದಿ. ಮುಂಗಾರು ಚುರುಕಾಗುತ್ತೆ, ರಾಜ್ಯದ ರೈತರು ಫುಲ್ ಖುಷಿಯಾಗ್ತಾರೆ. ಮಳೆಯನ್ನೇ ಕಾಯ್ತಾ ಇರುವಂತಹ ರೈತರಿಗೆ ಇದೀಗ ಸಿಹಿ ಸುದ್ದಿ. ಕೊನೆಗೂ ಕೂಡ ಕಣ್ಬಿಟ್ಟ ವರುಣ ದೇವ ಅಂತಾನೆ ಹೇಳಬಹುದು. ಜೂನ್ 29 ಮತ್ತು 30ರಂದು ಹಾಸನ, ದಾವಣಗೆರೆಯಲ್ಲೂ ಕೂಡ ಮಳೆಯಾಗುತ್ತೆ. ಬೆಳಗಾವಿ, ಧಾರವಾಡ ಸೇರಿ ವಿವಿಧ ಜಿಲ್ಲೆಗಳಲ್ಲಿ ಭಾರಿ ಮಳೆಯ ನಿರೀಕ್ಷೆ ಇದೆ. ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆಯ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದ್ದು, ಕರಾವಳಿ ಭಾಗದಲ್ಲಿ 28ರವರೆಗೆ ಭಾರಿ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರ ಕನ್ನಡ ಜಿಲ್ಲೆಗಳಲ್ಲೂ ಕೂಡ ಭಾರಿ ಮಳೆಯ ಸೂಚನೆಯನ್ನ ನೀಡಿದೆ ಹವಾಮಾನ ಇಲಾಖೆ. ಇತ್ತ ಜೂನ್ 29ರಿಂದ ಜುಲೈ 1ರವರೆಗೆ ಉತ್ತರ ಕರ್ನಾಟಕದಲ್ಲೂ ಭಾರಿ ಮಳೆಯ ನಿರೀಕ್ಷೆ ಇದೆ. ಜೂನ್ 30ರಂದು ಬೀದರ್ ಹಾಗೆ ಕಲಬುರಗಿ ಜೊತೆಗೆ ಯಾದಗಿರಿ ಜಿಲ್ಲೆಗೂ ಮಳೆಯಾಗುತ್ತೆ. ಗಂಟೆಗೆ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸುತ್ತೆ. ಜೂನ್ 29ರಂದು ಜುಲೈ 1ರವರೆಗೆ ದಕ್ಷಿಣ ಕನ್ನಡ ಹಾಗೆ ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗುನಲ್ಲಿ ಕೂಡ ಭಾರಿ ಮಳೆಯಾಗುತ್ತೆ. ಉತ್ತರ ಕರ್ನಾಟಕದಲ್ಲೂ ಕೂಡ ಮಳೆಯ ಮುನ್ಸೂಚನೆಯನ್ನ ನೀಡಿರುವಂಥದ್ದು. ಕೊನೆಗೂ ಕೂಡ ಕಣ್ಬಿಟ್ಟಿದ್ದಾನೆ ವರುಣ ದೇವ. ರೈತರಿಗೆ ಈಗ ಸಂತಸದ ಸಿಹಿ ಸುದ್ದಿ. ಕರಾವಳಿ ಭಾಗದಲ್ಲಿ 28ರವರೆಗೆ ಮಳೆ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದ್ದು, ಜೂನ್ 29ರಿಂದ ಜುಲೈ 1ರವರೆಗೆ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜೊತೆಗೆ ಜಿಲ್ಲೆಗಳಲ್ಲಿ ಭಾರಿ ಮಳೆಯ ಮುನ್ಸೂಚನೆಯನ್ನ ಕೂಡ ನೀಡಲಾಗಿರುವಂಥದ್ದು. ಶಿವಮೊಗ್ಗ ಹಾಗೆ ಚಿಕ್ಕಮಗಳೂರು, ಕೊಡಗುನಲ್ಲೂ ಕೂಡ ಭಾರಿ ಮಳೆಯಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಕೊಡಲಾಗಿದೆ. ಜೊತೆಗೆ ಜೂನ್ 29ರಿಂದ 30ರಂದು ಹಾಸನ ಹಾಗೆ ದಾವಣಗೆರೆಯಲ್ಲಿ ಮಳೆ ಆಗುತ್ತೆ. ಬೆಳಗಾವಿ, ಧಾರವಾಡ ಸೇರಿ ವಿವಿಧ ಜಿಲ್ಲೆಗಳಲ್ಲಿ ಭಾರಿ ಮಳೆಯ ಮುನ್ಸೂಚನೆಯನ್ನ ನೀಡಿದೆ ಹವಾಮಾನ ಇಲಾಖೆ. ಗಂಟೆಗೆ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಕೂಡ ಬೀಸುತ್ತೆ ಅನ್ನುವಂತಹ ಸೂಚನೆ ಕೂಡ ಸಿಕ್ಕಿರುವಂಥದ್ದು. ಬಿರುಗಾಳಿ ಸಹಿತ ಮಳೆಯಾದ್ರೂ ಆಗಬಹುದು ರಾಜ್ಯದಲ್ಲಿ. 7 ದಿನಗಳು ರಾಜ್ಯದಲ್ಲಿ ವರುಣಾರ್ಭಟ ಮುಂದುವರಿಯುತ್ತೆ ಅಂತ ಕೂಡ ಹೇಳಲಾಗುವಂಥದ್ದು. ಇದೀಗ ಕರಾವಳಿ ಹಾಗೆ ಮಲೆನಾಡಿನಲ್ಲಿ ಹೆಚ್ಚು ಮಳೆಯಾಗುತ್ತೆ, ಮಳೆ ಬೀಳುವ ಸಂಭವ ಇದೆ.